ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇತ್ತೀಚೆಗೆ ನಾನು ಯೂಟ್ಯೂಬ್ ಮಾಡೋದನ್ನೇ ಕಡಿಮೆ ಮಾಡಿಬಿಟ್ಟಿದ್ದೀನಿ. ಕಂಪ್ಲೀಟಾಗಿ ಬಿಟ್ಬಿಡೋಣ ಅಂತ ಅಂದ್ಕೊಂಡಿದ್ದೆ, ಬಟ್ ಏನೋ ಅಂದ್ಕೊಂಡು ಸ್ಟಾರ್ಟ್ ಮಾಡಿದ್ದೀನಿ. ಗಿವ್ ಅಪ್ ಮಾಡಬಾರ್ದು, ಕಂಟಿನ್ಯೂ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇವತ್ತೆಲ್ಲ ನಾಳೆ ಸಕ್ಸಸ್ ಸಿಗುತ್ತೆ ಅಂತ. ಅದ್ಯಾಕೋ ಗೊತ್ತಿಲ್ಲ, ನನ್ನ ಚಾನಲ್ ಇತ್ತೀಚೆಗಂತೂ ವ್ಯೂಸೇ ಬರ್ತಿಲ್ಲ. ಯಾಕಂತ ನನಗೂ ಗೊತ್ತಾಗ್ತಾ ಇಲ್ಲ. ನಾನು ಸ್ವಲ್ಪ ಕಾನ್ಸಂಟ್ರೇಷನ್ ಕಡಿಮೆ ಮಾಡಿದ್ದೀನಿ. ಮೀಶೋ ರಿವ್ಯೂ ಬಗ್ಗೆ ಜಾಸ್ತಿ ಆ ಕಡೆ ಕಾನ್ಸಂಟ್ರೇಷನ್ ಮಾಡ್ತಾ ಇರ್ತೀನಿ. ಆದರೂ ಏನೋ ಇದೇ ಥರ ವೀಡಿಯೋ ಮಾಡೋರ್ಗೂ ತುಂಬ ಜನ ರೀಚ್ ಆಗ್ತಾ ಇದ್ದಾವೆ. ಇದರಲ್ಲಿ ಏನು ತಪ್ಪಿದೆ ಅಂತ ನನಗೂ ಗೊತ್ತಿಲ್ಲ. ಯಾರಿಗಾದ್ರೂ ಗೊತ್ತಿದ್ದರೆ ಕಮೆಂಟ್ ಮಾಡಿ. ಆ್ಯಂಡ್ ಇನ್ನೊಂದು ಏನು ಗೊತ್ತಾ, ಎಷ್ಟೇ ಯಾವುದೇ ವೀಡಿಯೋಸ್ ಮಾಡಿದರೂ ಜಾಸ್ತಿ ಕಮೆಂಟು, ಶೇರು, ಲೈಕು ಮಾಡೋದ್ರಿಂದ ನಮ್ಮ ವೀಡಿಯೋಸು ರನ್ ಆಗುತ್ತೆ ಜಾಸ್ತಿ. ಇನ್ಸ್ಟಾದಲ್ಲೇ ಇರ್ಬೋದು ಅಥವಾ ಯೂಟ್ಯೂಬಲ್ಲೇ ಇರ್ಬೋದು. ಆ ಥರ ಲೈಕು, ಶೇರು, ಜಾಸ್ತಿ ಕಮೆಂಟ್ ಬರಬೇಕು. ನನ್ನ ಇನ್ಸ್ಟಾ ID ಪರವಾಗಿಲ್ಲ, ಸ್ವಲ್ಪ ಕಮೆಂಟ್ಸ್ ಎಲ್ಲ ಬರ್ತಾ ಇದ್ದಾವೆ. ಇವಾಗ 5K ರೀಚ್ ಆಗಿದೆ. ಬಟ್ ಯೂಟ್ಯೂಬ್ ಅಂತೂ ಇನ್ನೂ 1K ರೀಚ್ ಆಗಿಲ್ಲ, 800 ಕೂತಿದೆ. ಮತ್ತು ಟ್ರೈ ಮಾಡ್ತಾಯಿದ್ದೀನಿ, ನೋಡೋಣ ಈ ಇಯರ್ ಆದರೂ ಮೊನಿಟೈಸ್ ಮಾಡ್ಕೊಳ್ಳೋಣ ಅಂತ. ಮಕ್ಕಳು ಹೋದ್ಮೇಲೆ ಸ್ನಾನ ಮಾಡಿ ಪೂಜೆ ಎಲ್ಲ ಮಾಡಬೇಕು. ಟಿಫನ್ ಎಲ್ಲ ಮಾಡಿದೆ. ಅವರಿಬ್ಬರು ಹೋಗೋಷ್ಟೊತ್ತಿಗೆ 9 o'clock ಆಗಿಬಿಡುತ್ತೆ. ಅಷ್ಟೊತ್ತಿಗೆಲ್ಲ ಮನೆ ಕ್ಲೀನಾಗಿ ಟಿಫನ್ ಪೂಜೆ ಆಗೋಷ್ಟೊತ್ತಿಗೆ 11 ಆಗಿಬಿಡುತ್ತೆ ನನಗೆ. ಈಗ ದೊಡ್ಡ ಮನೆ, ಅವ್ರು ಹೋಗೋ ತನಕಂತೂ ಕ್ಲೀನ್ ಮಾಡಿರಲ್ಲ. ಮೊದಲೇ ಕ್ಲೀನ್ ಮಾಡಿದ್ರು ಮತ್ತೆ ಗಲೀಜು ಮಾಡಿಬಿಡ್ತಾರೆ ಅಂತ ಬರೀ ಅಡುಗೆ ಮನೆ ಕ್ಲೀನ್ ಮಾಡ್ಕೊಂಡಿರ್ತೀನಿ. ಅವರಿಬ್ಬರನ್ನ ಕಳಿಸಿ ಬಂದಮೇಲೆ ಹಾಲೆಲ್ಲ ಕ್ಲೀನ್ ಮಾಡಿ, ಕಸ ಎಲ್ಲ ಗುಡಿಸಿ, ಸ್ನಾನ ಮಾಡಿ ಪೂಜೆ ಮಾಡ್ತೀನಿ. ಪೂಜೆ ಮಾಡೋಣ ಅಂತ ಇವಾಗ ರೆಡಿ ಮಾಡಿದೆ. ಮೊನ್ನೆ ದೀಪಾವಳಿ ಕಂಬ ಎಲ್ಲ ಬೆಳಗ್ಗೆ ಇರಲಿಲ್ಲ, ಹಾಗೆ ದೇವ್ರ ಮನೆಯಲ್ಲೇ ಬಿಟ್ಟಿದ್ದೆ. 2 to 3 ಡೇಸಿಂದ ಅದರಲ್ಲಿ ದೀಪ ಹಚ್ತಿದ್ದೆ. ಇವತ್ತೆಲ್ಲ ಹೊರಗಡೆ ಎತ್ತಿಟ್ಬಿಟ್ಟು ಪೂಜೆ ಮಾಡಬೇಕು. ಇನ್ನು ಸ್ಮಾಲ್ ಬೆಳ್ಳಿ ದೀಪದಲ್ಲೇ ಹಚ್ಚಬೇಕು. ನನ್ನ ಚಿಕ್ಕ ಮಗ ತುಂಬ ತರಲೆ ಜಾಸ್ತಿ ಬರೋದು, ಅರ್ಶಿನ ಕುಂಕುಮ ಎಲ್ಲ ಚೆಲ್ಲೋದು ಮಾಡ್ತಾ ಇರ್ತಾನೆ. ಅವ್ನಿಗೇನೋ ದೇವ್ರ ಮನೆ ಅಂದರೆ ಇಷ್ಟ, ಅರ್ಶಿನ ಕುಂಕುಮ ಹಚ್ಕೊಳ್ಳೋದಕ್ಕಿಂತ ಜಾಸ್ತಿ ಚೆಲ್ಲೋದೇನೆ. ಬಟ್ ಎಲ್ಲ ಕ್ಲೀನ್ ಮಾಡಿ ಪೂಜೆ ಮಾಡ್ತೀನಿ. ಅವ್ನು ಬರೋಷ್ಟೊತ್ತಿಗೆ, ಅವ್ನು ಬರೋದು 3:30. ನನ್ನ ದೊಡ್ಡ ಮಗ ಬರೋಷ್ಟೊತ್ತಿಗೆ ಎಲ್ಲ ಕಂಪ್ಲೀಟಾಗಿ ಮಾಡ್ಕೋಬೇಕು. ಪೂಜೆ ಎಲ್ಲ ಮುಗಿಸಿ ಇವತ್ತು ಪುಳಿಯೋಗರೆ ಗೊಜ್ಜು ಮಾಡಿದ್ದೆ. ಊಟ ಎಲ್ಲ ಮಾಡಿ ಪಾತ್ರೆ ಎಲ್ಲ ತಿಕ್ತೆ. ಪಾತ್ರೆ ಎಲ್ಲ ಎಷ್ಟು ಕ್ಲೀನ್ ಮಾಡಿದ್ರು ಮತ್ತೆ ಬಂದುಬಿಡ್ತಾವೆ. ಅದು ಹೆಂಗಂತ ಗೊತ್ತಿಲ್ಲ. ಓಡಿದರೆ ಒಬ್ಬಳೇ ಇರ್ತೀನಿ, ಅಡುಗೆ ಒಬ್ಬರದೇ ಅನ್ಕೋತೀವಿ. ಬಟ್ ಅಡುಗೆ ಮಾಡೋದು, ಮಕ್ಕಳೆಲ್ಲ ಚೆಲ್ಲಾಡೋದು, ಅದು ಇದು ಹೆವಿ ವರ್ಕ್ ಆಗಿಬಿಡುತ್ತೆ. ಹೆವಿ ಪಾತ್ರೆಗಳು ಬರ್ತವೆ. ಕ್ಲೀನ್ ಮಾಡೋಷ್ಟೊತ್ತಿಗೆ ಸಾಕಾಗೋಗ್ಬಿಟ್ಟಿದೆ. ನನಗಂತೂ ಎಲ್ಲನೂ ಮ್ಯಾನೇಜ್ ಮಾಡೋಕ್ಕೆ ಆಗ್ತಾಯಿಲ್ಲ. ಈ ಕಡೆ ಕೆಲಸ, ಮನೆ ಕೆಲಸ ಅನ್ಕೊತಾರೆ ಅಷ್ಟೇ ಹೌಸ್ ವೈಫು ಅಂತ. ಬಟ್ ಹೌಸ್ ವೈಫ್ಗೆ ಜಾಸ್ತಿ ಕೆಲಸ ಇರುತ್ತೆ. ನೋಡಿ, ಬಟ್ಟೆ ಯಾವ ಥರ ಬಿಸಾಕಿದ್ದೀನಿ, ರೂಮ್ ತುಂಬ ಬಿಸಾಕ್ಬಿಟ್ಟಿದ್ದೀನಿ. ನಿನ್ನೆ ಆವಾಗ ಒಣಗಾಕಿದ್ದೆ, ಮಳೆ ಬಂದುಬಿಡ್ತು, ಇನ್ನೂ ಪೂರ್ತಿಯಾಗಿ ಒಣಗಿರಲಿಲ್ಲ. ಇನ್ನೇನು ಮಾಡೋದು ತಂದು ಅಂತ ರೂಮ್ ತುಂಬ ಹಾಕಿಬಿಟ್ಟು ಫ್ಯಾನ್ ಹಾಕಿದ್ದೆ. ರೂಮಲ್ಲಿ ನಾವು ಹೇಗೂ ಮಲಗಲ್ಲ, ಹಾಲಲ್ಲೇ ಮಲಗ್ತೀವಿ. ಸೊ ಫ್ಯಾನ್ ಹಾಕಿದ್ದೆ, ಎಲ್ಲ ಹಾರ್ಕೊಂಬಿಟ್ಟಿದೆ. ಇವಾಗ ಮಡ್ಚಿಡಬೇಕು. ಇನ್ನು ನನ್ನ ಮಕ್ಕಳಂತೂ ಮನೆ ತುಂಬ ಟಾಯ್ಸ್ ಹಾಕ್ಬಿಟ್ಟಿರ್ತಾರೆ. ಅವರು ಫ್ರೀ ಆಗಿದ್ದಾರೆ, ಆಡಲಿ ಅಂತ ಟಾಯ್ಸ್ ತಂದು ಕೊಟ್ಟೆ. ಇನ್ನು ನನಗೆ ಬ್ಯುಸಿ ಮಾಡಿಬಿಟ್ಟಿದ್ದಾರೆ. ಅದು ಜಸ್ಟ್ ಬಿಲ್ಡಿಂಗ್ ಬ್ಲಾಕ್ಸ್ ತರಿಸ್ಕೊಟ್ಟಿರೋದು ನಾನು. ಮನೆ ಕಟ್ತಾರೆ, ಆಮೇಲೆ ಬೇಜಾರಾದರೆ ಬಿಸಾಕ್ಬಿಡ್ತಾರೆ. ಎಲ್ಲ ಕ್ಲೀನ್ ಮಾಡೋ ಅಷ್ಟೊತ್ತಿಗೆ 12 o'clock ಆಯಿತು. ನನ್ನ ಮಗ ಬಂದ, ಕರ್ಕೊಂಡು ಬಂದೆ. ತುಂಬ ದೂರ ಏನು ಹೋಗಲ್ಲ, ಇಲ್ಲೇ ನಮ್ಮ ಮನೆ ಹತ್ರನೇ, ಮೇನ್ ರೋಡಲ್ಲಿ ಬಸ್ ಸ್ಟಾಪ್ ಆಗುತ್ತೆ. ನಮ್ಮ ಮನೆ ಹತ್ರ ಒಳಗಡೆ ಬರಲ್ಲ. ಮಗನ ಕರ್ಕೊಂಬಂದು ಯೂನಿಫಾರ್ಮ್ ಎಲ್ಲ ಬಿಚ್ಚಿದೆ, ಆಟ ಆಡ್ತಾ ಇದ್ದಾನೆ. ನಾನು ಇವಾಗ ಕೊರಿಯರ್ ಪ್ಯಾಕ್ ಬಂದಿತ್ತು, ಸೊ ಆರ್ಡರ್ ಬಂದಿತ್ತು ಪಿಕಪ್ ಮಾಡೋಕ್ಕೆ ಮೀಶೋ ಸೆಲ್ಲರ್ದು. 4 ಫ್ಲೋರ್ ಹತ್ತಕ್ಕೆ ಇಳಿಯೋಕ್ಕೆ ಆಗಲ್ಲ ಅಂತ ಇಲ್ಲೊಂದು ಕವರ್ ಹಾಕ್ಕೊಟ್ಟಿದ್ದಾರೆ ನಮ್ಮ ಮಾವ. ಆ ಕವರಿಗೆ ಹಾಕ್ಬಿಟ್ಟು ಕೆಳಗೆ ಬಿಡ್ತೀನಿ, ಅವ್ರು ಎತ್ಕೊಂಡು ಹೋಗ್ತಾರೆ. ಇನ್ ಕೇಸ್ ನಾನು ಮೀಶೋ ಆರ್ಡರ್ಸ್ ಏನಾದ್ರು ಬಂದಿದ್ದರೆ ಅದರಲ್ಲಿ ಹಾಕ್ತಾರೆ, ನಾನು ಎತ್ಕೋತೀನಿ. ಅದೊಂದು ನನಗೆ ಕೆಲಸಕ್ಕೆ ಒಳ್ಳೇದಾಗ್ಬಿಟ್ಟಿದೆ. ಇಲ್ಲ ಅಂದರೆ ದಿನಕ್ಕೆ 10 ಸತಿ ಇಳಿಯೋದು ಹತ್ತೋದು ಆಗ್ಬಿಡ್ತಿತ್ತು. ಮಕ್ಕಳು
ಕರ್ಕೊಂಬರೋಕ್ಕೆ ಕಳ್ಸೋಕ್ಕೆ 2 ಸತಿ ಹೋಗಲೇಬೇಕು ಕಂಪಲ್ಸರಿ. ಇನ್ನು ಮೀಶೋ ಸೆಲ್ಲಿಂಗ್ ಗೈಡ್ ಅಂದರೆ 4 ಮೆಂಬರ್ಸ್ ಬರ್ತಾರೆ ಪಿಕಪ್ ಅವರು, ಸ್ಯಾಡಫ್ಯಾಕ್ಸು, ವಾಲ್ಮಾ, ಡಿಫ್ರೆಂಟ್ ನಮ್ಮ ಕಂಪ್ನಿಯವರು. ಸೊ ಅವರಿಗೂ ಒಂದೇ ಇದ್ದರೂ ಕೊಡೋಕ್ಕೆ ಹೋಗಲೇಬೇಕು. ಹಾಗೆ ನಾನು ಮೀಶೋ ಕಂಟೆಂಟ್ ಕ್ರಿಯೇಟಿಂಗೋಸ್ಕರ ದಿನ 4-5 ಆರ್ಡರ್ ತರಿಸ್ತಾ ಇರ್ತೀನಿ. ಸೊ ಅದನ್ನು ಇಸ್ಕೊಳಕ್ಕೆ ಹೋಗ್ಬೇಕು. ನನಗಂತೂ ಹತ್ತಿ ಹಿಡಿದು ಸುಸ್ತಾಗಿ ಹೊಟ್ಟೆ ನೋವು ಬಂದಂಗೆ ಆಗಿಬಿಟ್ಟಿತ್ತು. ಅದಕ್ಕೆ ಈ ಥರ ಐಡಿಯಾ ಮಾಡಿದ್ವಿ. ಇವಾಗ ಜಸ್ಟು ಕೃಷ್ಣ ಜನ್ಮಾಷ್ಟಮಿದು ಡ್ರೆಸ್ ತರಿಸಿದ್ದೆ. ಸೊ ಇದರಲ್ಲಿ ಒಂದು ವೀಡಿಯೋ ಹಾಕ್ತೀನಿ ಅಷ್ಟೇ. ನನ್ನ DS ಕಲೆಕ್ಷನಲ್ಲಿ ಕಂಪ್ಲೀಟಾಗಿ ಹಾಕಿರ್ತೀನಿ, ಚೆಕ್ ಮಾಡ್ಕೊಳ್ಳಿ, ಅಥವಾ ಇನ್ಸ್ಟಾದಲ್ಲಿ ಹಾಕಿರ್ತೀನಿ. ಒಂದೇ ಇತ್ತು ನನ್ನ ಹತ್ರ, ಮಗನ ಹತ್ರ ಬ್ಲೂ ಕಲರು, ಬ್ಲೂ ಮತ್ತು ವೈಟಲ್ಲಿ. ಇದು ಯೆಲ್ಲೋ ಮತ್ತು ಪಿಂಕಲ್ಲಿ ತರಿಸಿದ್ದೀನಿ. ಕೃಷ್ಣ ಜನ್ಮಾಷ್ಟಮಿಗೆ ಬೇಕಾಗುತ್ತೆ ಇಬ್ಬರಿಗೂ ಕೃಷ್ಣನ್ ಮಾಡೋಕ್ಕೆ ಅಂತ. ತುಂಬ ಚೆನ್ನಾಗಿದೆ ಕ್ವಾಲಿಟಿ. ಜಸ್ಟ್ 600 ಸಮಥಿಂಗಲ್ಲಿ ಬರುತ್ತೆ. ಇನ್ನೂ ಚಿಕ್ಕ ಮಗ ಬಂದಿಲ್ಲ ಇವನಿಗೆ ರೆಡಿ ಮಾಡೋಣ ಅಂತ. ಬಿಕಾಸ್ ಒಂದೇ ತರಿಸಿರ್ತೀನಲ್ವ, ಅವ್ರಿಗೆ ಹಾಕಿ ವೀಡಿಯೋ ಮಾಡೋಕ್ಕೆ ಹೋದರೆ ನನಗೆ ಹಾಕು ಅಂತ ಇಬ್ಬರು ಜಗಳಾಡ್ತಾರೆ. ಅದಕ್ಕೆ ಇದು ಇಶ್ಯೂಗೆ ಹಾಕ್ಬಿಟ್ಟು ಒಂದು ವೀಡಿಯೋ ಮಾಡಿಬಿಟ್ಟು ತೆಗ್ದಿಟ್ಬಿಡ್ತೀನಿ. ಆಮೇಲೆ ಚಿಕ್ಕ ಮಗನಿಗೆ ಹಾಕಬೇಕು. ಆ್ಯಂಡ್ ತಿಲಕ ವಿತ್ ಸ್ಟ್ಯಾಂಪ್ ತರಿಸಿದ್ದೆ. ಇದು 5 ತಿಲಕ ಬರುತ್ತೆ. ಫುಲ್ ಆಲ್ ಓವರ್ ಇಂಡಿಯಾದಲ್ಲಿ ಏನೇನು ಯೂಸ್ ಮಾಡ್ತೀವಿ ಕಂಪ್ಲೀಟಾಗಿ ಎಲ್ಲ ತಿಲಕ, ಅರಿಶಿನ, ಕುಂಕುಮ, ಗಂಧ, ಅದು ವೈಟ್ ಗಂಧ ಅದು ಎಲ್ಲನೂ ಬರುತ್ತೆ. ಆ್ಯಂಡ್ ಅದರಲ್ಲಿ 21 ಸ್ಟಿಕ್ಗಳು ಬರ್ತವೆ. ನಾನು ಮೊನ್ನೆ ಹಬ್ಬದ ದಿನ ಯೂಸ್ ಮಾಡಿದ್ನಲ್ಲ ಆ ಥರದ್ದು. ಸೊ ಅದನ್ನು ಮಕ್ಕಳಿಗೆ ಹಾಕ್ಬೋದು. ಈ ಥರ ಸ್ಟಿಕ್ ಅದನ್ನು ಗಮ್ ಅಂಟಿಸ್ಬಿಟ್ರೆ ಅಷ್ಟೇ ಮುಗೀತು. ಈಸಿಯಾಗಿರುತ್ತೆ ಅಂತ ತರಿಸ್ಕೊಂಡಿದ್ದೀನಿ. ಸೊ ತುಂಬ ಚೆನ್ನಾಗಿದೆ. ಅದು ಮೀಶೋದಲ್ಲೇ ಇದೆ. ಎರಡರದ್ದು ಲಿಂಕ್ ಏನಾದರೂ ಬೇಕಂದರೆ ನನ್ನ ಇನ್ಸ್ಟಾ ಐಡಿನ ಪೇಜ್ನ ಫಾಲೋ ಮಾಡಿಬಿಟ್ಟು ಲಿಂಕ್ ಅಂತ ಕಮೆಂಟ್ ಮಾಡಿ, ನೀವು ಕೂಡ ಪರ್ಚೇಸ್ ಮಾಡಿ. ಇಷ್ಟೆಲ್ಲ ಕೆಲಸ ನಾನು 12:30 ಒಳಗೆ ಮುಗಿಸ್ಕೊಂಡ್ಬಿಡ್ತೀನಿ. 1 o'clock ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತೀನಿ. ಇವಾಗ ಜಸ್ಟ್ ಸಾಂಬಾರು ಮಾಡಿದ್ದೆ. ಸಾಂಬಾರು ಮಾಡಿನೇ ಬಜ್ಜಿ ಮಾಡಿದ್ದೆ. ಇನ್ನೊಂದು ಸ್ವಲ್ಪ ಉಳಿದಿತ್ತು, ಫ್ರಿಜ್ಜಲ್ಲಿ ಇಟ್ಟಿದ್ದೆ. ಅವನ್ನ ಬಜ್ಜಿ ಎಣ್ಣೆಲಿ ಕರೆದು ಕೊಡ್ತೀನಿ. ನಮ್ಮ ಹಸ್ಬೆಂಡ್ ಊಟಕ್ಕೆ ಬಂದಿದ್ದಾರೆ. 1 to 1:30 ಒಳಗೆ ಊಟ ಮುಗಿಸ್ಬಿಡ್ತಾರೆ ಅವರು. ಬಿಕಾಸ್ ಮಾರ್ನಿಂಗ್ ಮನೇಲಿ ತಿಂದಿರಲ್ಲ, ಹೊರಗಡೆ ಸ್ವಲ್ಪ ತಿಂದಿರ್ತಾರೆ, ಒಂದೊಂದು ಸತಿ ಉಪವಾಸನೇ ಇರ್ತಾರೆ. ಹಾಗಾಗಿ ಬೇಗ ಊಟ ಮಾಡ್ತಾರೆ. ಬಜ್ಜಿ ಹಾಕಿಟ್ಟು ಕೊಡಬೇಕು. ಅವ್ರಿಗೆ ಊಟ ಕೊಟ್ಟು ಮಗನಿಗೆ ಊಟ ಮಾಡಿಸಿ ನಾನು ಊಟ ಮಾಡೋಷ್ಟೊತ್ತಿಗೆ 2 o'clock ಆಗಿಬಿಡುತ್ತೆ. ಸ್ವಲ್ಪ ಅದು ಇದು ವೀಡಿಯೋ ಎಡಿಟಿಂಗು ಏನೋ ಮನೆ ಕ್ಲೀನಿಂಗು ಮಾಡ್ಕೊಂಡು ಕೂರೋ ಅಷ್ಟೊತ್ತಿಗೆ ನನ್ನ ಚಿಕ್ಕ ಮಗ ಬಂದುಬಿಡ್ತಾನೆ. ಚಿಕ್ಕ ಮಗ ಬಂದ, ಇಬ್ಬರು ಹೊರಗಡೆ ಆಟ ಆಡ್ತಾಯಿದ್ರು. ಮ್ಯಾಗಿ ಬೇಕು ಅಂದರು. ಈವ್ನಿಂಗ್ ಮ್ಯಾಗಿ ಮಾಡಿ ತಿನ್ನಿಸ್ತಾ ಇದ್ದೀನಿ. ಇವತ್ತಿನ ಬ್ಲಾಗ್ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಬಿಟ್ಟು ವಾಚ್ ಮಾಡಿ. ಹಾಗೆ ವಿಡಿಯೋ ಹೇಗೆ ಅನಿಸುತ್ತೆ, ಏನಾದರೂ ರಾಂಗ್ ಇದ್ದರೆ ಕಮೆಂಟ್ ಮಾಡಿ.